ಕಾನೂನು ಜ್ಞಾನ ಇಲ್ಲದೆ ಇರೋಂತ ಒಬ್ಬ ಗೃಹ ಮಂತ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದು ದುರಾದೃಷ್ಟ. ಸಾವಿರಾರು ಸಂಘ ಸಂಸ್ಥೆಗಳು ರಿಜಿಸ್ಟರ್ ಮಾಡಿರ್ಲಿಕ್ಕಿಲ್ಲ. ತನ್ನ ಪ್ರಚಾರ ಆಗ್ಬೇಕು ಅನ್ನೋದಕ್ಕೋಸ್ಕರ ಬರೀ RSS ಇಟ್ಕೊಂಡು ಹೊಂಟಾನ. ಕಾನೂನು ಬದ್ಧವಾಗಿ ಏನ್ ಕ್ರಮ ತಗೊಂಡ್ರೆ ಮುಗೀತು. ಯಾವ್ಯಾವ ಸಂಸ್ಥೆಗಳು ರಿಜಿಸ್ಟರ್ ಆಗಿಲ್ಲ ಅನ್ನೋದನ್ನ ಅವ್ರೆಲ್ರದ್ದು ಹಿಂಗೆ ಹೇಳ್ತಾ ಹೋಗ್ತಾ ಇದ್ದೀರಾ? RSS ಬಗ್ಗೆ ಯಾಕೆ ನಿಮ್ ಕಣ್ಣು? ನಿಮ್ಮ ಹತ್ರ ತಾಕತ್ತಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಕಾನೂನು ಪ್ರಕಾರ ಕ್ರಮ ತಗೊಳಕ್ ನಿಮ್ಗೆ ನಂಬಿಕೆ ಇಲ್ವಾ? ಕಾನೂನು ಪ್ರಕಾರ ಕ್ರಮ ತಗೊಳಕ್ ಹೋದ್ರೆ ಅಲ್ಲಿ ನೀವು ವಿಫಲರಾಗ್ತೀರಿ ಅನ್ನೋದು ಗೊತ್ತು ಅವ್ರಿಗೆ. ಆ ಅಪಮಾನ ಸಹಿಸ್ಕೊಳ್ಳೋದು ಒಂದು, ಜೊತೆಗೆ ಇಷ್ಟೆಲ್ಲ ಪ್ರಚಾರ ಸಿಗಲ್ಲ. ಇಲ್ಲೂ ಬೆಂಗಳೂರಿನಾಗೂ RSS, ಅಲ್ಲಿ ಗುಲ್ಬರ್ಗಕ್ಕೆ ಹೋದ್ರು ಅಲ್ಲೂ RSS, ಡೆಲ್ಲಿಗೆ ಹೋದ್ರು RSS. ಅದಕ್ಕೋಸ್ಕರ ಹೇಳಿದೆ, ಇವತ್ತು ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಅವ್ರ ಅಪ್ಪ ರಾಜೀವ್ ಗಾಂಧಿ, ಅವ್ರ ಅಜ್ಜಿ ಇಂದಿರಾ ಗಾಂಧಿ, ಅವ್ರ ಮುತ್ತಜ್ಜ ನೆಹರು ಎಲ್ಲಾರು ಕೂಡ RSS ಅಂದು ಎಲ್ಲಾರು ನೆಲ ಕಚ್ಚೋಗಿದ್ದಾರೆ. RSS ಸುದ್ದಿಗೆ ಬಂದಿರೋದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ನೆಲ ಕಚ್ಚೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನೀನ್ ಯಾವ ಲೆಕ್ಕ ಕೇಳಕ್ಕೆ ಒಂದ್ ಪೈಸಾ ಕೊಟ್ಟಿದೀಯಾ? ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾವ್ಯಾವ ಟ್ರಸ್ಟ್ ಸಮಾಜ ಸೇವೆ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಆ ಲೆಕ್ಕ ಕೊಟ್ಕೋತಿದ್ದಾರೆ. ಸಾವಿರಾರು ಟ್ರಸ್ಟ್ಗಳಿದೆ RSS ನ ನೇತೃತ್ವದಲ್ಲಿ. ಇವನೇನ್ ಲೆಕ್ಕ ಕೊಡ್ಬೇಕು ಅಂತಿಲ್ಲ. ಲೆಕ್ಕ ತಗೊಳ್ಳೋಂತ ಸಂಸ್ಥೆಗಳಿದಾವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಆ ಸಂಸ್ಥೆಗಳಿಗೆ ಲೆಕ್ಕ ಕೊಡ್ತಾ ಇದ್ದಾರೆ, ಲೆಕ್ಕ ಅವ್ರು ತಗೋತಾ ಇದ್ದಾರೆ. ಯಾರು ಹೇಳಿದು? ಹಾಗಾದ್ರೆ ಕಾಂಗ್ರೆಸ್ ಯಾವ್ದು ಸಭೆ ಮಾಡ್ಬೇಡ್ರಿ. ಸಾರ್ವಜನಿಕ ಸಭೆಗಳು ಮಾಡ್ತಿಲ್ವಾ? ಏನು ಅದಕ್ಕೆ ಹೇಳ್ತಿರದ್ರಿ, ಲೈಸೆನ್ಸ್ ಕೊಡ್ಬೇಡಿ. ಚಿತ್ತಾಪುರದಲ್ಲಿ ಲೈಸೆನ್ಸ್ ಕೊಟ್ಟು ಪರ್ಮಿಷನ್ ಕೊಡ್ಲಿಲ್ಲ. ನಮ್ಮ ದೇಶದಲ್ಲಿ ಕಾನೂನು ಬದ್ಧವಾಗಿ RSS ಹೋಗೋದು. ಕಪಾಳ ಕೊಡದಂಗೆ ಕೋರ್ಟ್ ಹೇಳ್ತು ಮರ್ಯಾದೆಯಿಂದ RSS ರೂಟ್ ಮಾಡಿ ಅವಕಾಶ ಕೊಡಿ ಅಂತ. ಈ ದೇಶದ ಮಣ್ಣು ಇಂಚಿಂಚು ಕೂಡ ಈ ದೇಶದ ಪ್ರತಿಯೊಬ್ಬ ಭಾರತೀಯಂದು ಕೂಡ. ಇವನೇನೋ ಒಬ್ಬ ಮಂತ್ರಿ ಆಗ್ಬಿಟ್ಟ ಅಂತ ತಕ್ಷಣ ನಾನು ಮಂತ್ರಿಯಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಖರ್ಗೆ ಆಗಿ ಹೇಳ್ತಾ ಇಲ್ಲ. ಮಂತ್ರಿಯಾಗಿ ಹೇಳೋದಕ್ಕೆ ಅಧಿಕಾರ ನಿಂಗೆ ಕೊಟ್ಟಾನೆ ಅವನು. ನನ್ಗೆ ತುಂಬಾ ನೋವಾಗ್ತಿರಂದ್ರೆ, ಅಷ್ಟು ದೊಡ್ಡ ಮನುಷ್ಯರು ಮೋಹನ್ ಜಿ ಭಾಗವತ್ ಈ ಚಿಲ್ಲರೆಗೆ ಅವರು ಉತ್ತರ ಕೊಟ್ರು. ಅವಶ್ಯಕತೆ ಇರಲಿಲ್ಲ. ಇಡೀ ದೇಶದಲ್ಲಿ ಸುದ್ದಿ, ಫೋಟೋ, ಟಿವಿ ಬರಬೇಕು. ತಗೊಳಪ್ಪ ನೀನ್ ಕಾನೂನು ಮುಖಾಂತರ ಕ್ರಮ ತಗೋ. ನಾನು ಯಾವ ಕಾರಣಕ್ಕೂ RSS ಗೆ ಪರ್ಮಿಷನ್ ಕೊಡಲ್ಲ. ಚಿಮಾರಿ ಹಾಕ್ಸ್ಕೊಂಡ್ರಲ್ಲ ಕೋರ್ಟಿಂದ. ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕಡೆ RSS ಮೆರವಣಿಗೆಗಳು ಆಯ್ತು. ಒಂದು ಕಡೆ ಒಂದು ಗಲಾಟೆ ಆಗ್ಲಿಲ್ಲ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಲಕ್ಷಾಂತರ ಯುವಕರು ಬೀದಿನಲ್ಲಿ ಮೆರವಣಿಗೆಗಳು ಮಾಡಿದ್ರು. ತಡ್ಕೊಳಕ್ಕಾಗ್ತಿಲ್ಲ. ಇಷ್ಟು ದೊಡ್ಡ ಸಂಘಟನೆ ಬೆಳೀತಾ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಗಿಸಾಗಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇವ್ರು ಮುಗಿಸ್ಬಿಡ್ತಾರೆ. ಹಂಗಾಗಿ RSS ಅಂತ ಬಡ್ಕೋತಾ ಇದೆ. ನಿನ್ನ ಎದುರಿಗೇನೆ ನಿಮ್ ರಾಜ್ಯಸಭಾ ಸದಸ್ಯರು ಕಳೆದ ಬಾರಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರು. ನಿಮ್ಗೆ ನಾಚಿಕೆ ಆಗ್ಲಿಲ್ವಾ? ಅವ್ರ ಬಗ್ಗೆ ಕ್ರಮ ತಗೊಂಡ್ರ? ರಿಜಿಸ್ಟ್ರೇಷನ್ ಎಷ್ಟು ಮುಸ್ಲಿಂ ಸಂಘಟನೆ ಬಗ್ಗೆ ನೀವು ರಿಜಿಸ್ಟ್ರೇಷನ್ ಆಗದೆ ಇರೋ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ರಿ. ಕ್ರಮ ತಗೊಳಕ್ ನಿಮ್ಗೆ ಆಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಇಂಥ ಚಿಲ್ಲರೆಗೆ ಉತ್ತರ ಕೊಡಬೇಡಿ ಅಂತ ನಾನು ಮೋಹನ್ ಜಿ ಭಾಗವತ್ರಿ ಪ್ರಾರ್ಥನೆ ಮಾಡ್ತೀವಿ. RSS ಅನ್ನು ಯಾರು ಏನು ಮಾಡಕ್ ಆಗಲ್ಲ. ಕೇಳಿ ಯಾರು? ಅದಕ್ಕೆ ಕೇಳಿದ್ ಇವನ್ ಯಾವನು ಅಂತ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಯುವಕರನ್ನ ಇಟ್ಕೊಂಡಿರಂತ ಸಂಸ್ಥೆ RSS. ಅದ್ರ ನಾಯಕ. ಅಂತ ನಾಯಕರಿಗೆ
ಝಡ್ ಪ್ರೆಸ್ ಕೊಡೋದು ಇನ್ಯಾರಿಗೆ ಕೊಡ್ಬೇಕ್ರಿ? ಭಯೋತ್ಪಾದಕ ಚಟುವಟಿಕೆಗಳು ಈ ದೇಶದಲ್ಲಿ ಜಾಸ್ತಿ ಇದೆ. ರಾಷ್ಟ್ರಭಕ್ತರು ನಿರ್ಮಾಣ ಮಾಡ್ತಾರಂತ RS ಸಂಸ್ಥೆ ನೇತಾ ಅವರ ಜೀವಕ್ಕೆ ಬಹಳ ಬೆಲೆ ಇದೆ, ಅದಕ್ಕೋಸ್ಕರ ಝಡ್ ಪ್ರೆಸ್ ಕೊಟ್ಟಿದ್ದಾರೆ. ಇವನ್ ಯಾವನ್ ಕೇಳೋದಿಕ್ಕೆ? ಇವನ್ ಕೇಳಿದಕ್ಕೋಸ್ಕರ ಕೊಡೋದು ಬಿಡೋದಲ್ಲ. ನಾನು ಅದಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸು ಖಂಡಿತ ಕೊಡಬಾರ್ದು. ಏನಂತ ನಾನ್ ಅದೇ ಹೇಳ್ತಿರೋದ್ರಿ. ಮೋಹನ್ ಜಿ ಭಾಗವತೆ ಆ ರೀತಿ ಕೌಂಟರ್ ಕೊಡಕ್ ಹೋದ್ರಲ್ಲ, ಅಷ್ಟ್ ದೊಡ್ಡ ಮನುಷ್ಯ ಈ ಚಿಲ್ಲರ ಬಗ್ಗೆ ಗಮನ ಕೊಡ್ಬೇಡಿ ಅಂತ ನಾನು ಹೇಳ್ತಿರೋದು. ನಾನ್ ಏನಪ್ಪ ಹೇಳ್ತಿರೋದು? ಈ ನೀವು ಪ್ರಶ್ನೆ ಕೇಳ್ತಿದ್ರ ಅವ್ರು ಮೋಹನ್ ಜಿ ಭಾಗವತ್ ಉತ್ತರ ಕೊಟ್ಟ ಮೇಲೆ ಇವನ್ ಮತ್ತೆ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಈ ಹುಚ್ಚುಚ್ಚ ಹೇಳಿಕೆಗಳಿಗೆ ಯಾರು ಉತ್ತರ ಕೊಡ್ಬೇಕು ಅವ್ರು ಉತ್ತರ ಕೊಟ್ರೆ ಸಾಕು. ಮೋಹನ್ ಜಿ ಭಾಗವತ್ ಉತ್ತರ ಕೊಡ್ಬೇಕಾ? ಅದೇ ಇವನ್ ಯಾವ ಇವ್ರ ಅಪ್ಪನ ಮನೆ ಜೋಬಿಂದ ₹1 ಕೊಟ್ಟಿಯಾನ? ಬೇಕಾದಲ್ಲೂ ಅಮೆರಿಕಕ್ಕೆ ಹೋಗ್ತಾರೋ ಎಲ್ ಬೇಕಾದ್ರೂ ಹೋಗ್ತಾರ. ಅವ್ರು ಕೇಳೋರು ಲೆಕ್ಕ ಕೇಳೋರು ಕೇಳಿ ಅಲ್ಲಿ ಕೊಡ್ತಾರೆ. ಇವನ್ ಏನ್ ಸಂಬಂಧ RSS ಗೂ ಇವನ್ಗೆ? ದುಡ್ಡಿನ ಬಗ್ಗೆ ಕೇಳೋದಕ್ಕೆ, ಅಕೌಂಟ್ ಬಗ್ಗೆ ಕೇಳೋದಕ್ಕೆ, ರಿಜಿಸ್ಟ್ರೇಷನ್ ಬಗ್ಗೆ ಕೇಳಕ್ಕೆ ನೀನ್ ಯಾರು? ಮಂತ್ರಿನಾ? ಕಾನೂನು ಬಗ್ಗೆ ಕ್ರಮ ತಗೋ. ಸಾಮಾನ್ಯ ಜನರಿಗೆ ಅರ್ಥ ಆಗತ್ತೆ. ಪ್ರಿಯಾಂಕಾ ಖರ್ಗೆಗೆ ಬಹಳ ದೊಡ್ಡ ಮನುಷ್ಯ ಆಗಕ್ ಹೊಂಟಿದ್ದಾನೆ, ನಿರ್ನಾಮ ಆಗಿ ಹೋಗ್ತಾರೆ. ಯಾರ್ಯಾರು ಇದು ತುರ್ತು ಪರಿಸ್ಥಿತಿನಲ್ಲಿ ಬ್ಯಾನ್ ಮಾಡಿದ್ರು. ಉಳಿದ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದಕ್ಕೆ ಹೇಳ್ತಾರೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ. ಬುದ್ಧಿನೂ ಇಲ್ಲ, ಲದ್ದಿನೂ ಇಲ್ಲ ಅವನ ಹತ್ರ. ಅಯೋಗ್ಯ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಬಹಳ ದೊಡ್ಡವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಇವನಿಗೆ ತಳ್ಳಿಬಿಡಿ. ಕಸ ಇದ್ದಂಗಿದು. ಈ ಕಸಕ್ಕೆ ಉತ್ತರ ಕೊಡ್ಬೇಡಿ. ಇದು ತಗೊಂಡ ಡಸ್ಟ್ಬಿನ್ ಅಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಾಗಿದೆ. ಬರುವಂತ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೂಡ ಮೂಲೆ ಎಸೆತಾರೆ. ಇಂಥ ವ್ಯಕ್ತಿ ಮಾತಾಡ್ತಿರೋದು ನೋಡಿ. RSS ಸ್ವಯಂ ಸೇವಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಜಕ್ಕೂ ಕೂಡ ಇಂಥ ಚಿಲ್ರೆ ನಮ್ಮಂತ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ ಅಂತ ನೋವಿದೆ. ಅದನ್ನ ಎಲ್ಲ ಸ್ವಯಂ ಸೇವಕರು ಕೂಡ ಬರುವಂತ ಚುನಾವಣೆಯಲ್ಲಿ ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ.